ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಜನತಾದಳದ ಜಾತ್ಯತೀತದ ಅಧ್ಯಕ್ಷರಾದಂಥ ಮುನಿಯಪ್ಪನವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಗೊತ್ತಾಗಿದ್ದು ನಿನ್ನೆ ತಾನೇ ಈ ವಿಷಯ ಗೊತ್ತಾಯ್ತು. ಏನಪ್ಪಾ ಇದು, ಚುನಾವಣೆ 12ನೇ ತಾರೀಕಿಗೆ ರಿಟರ್ನಿಂಗ್ ಆಫೀಸರ್ ಅವರು ಎಲ್ರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಅದರಲ್ಲೂ ಕೂಡ ನಮ್ಮ ಇವರು ಯಾರು ಎಲ್ಲಾ ನಿರ್ದೇಶಕರುಗಳು ಕೂಡ 12 ಜನ ನಿರ್ದೇಶಕರು, ಒಬ್ಬ ನಾಮ ನಿರ್ದೇಶಕರು ಎಲ್ರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದಾರೆ. ಅದಕ್ಕಿರ್ತಕ್ಕಂಥ ದಾಖಲೆಗಳು ಇದರಲ್ಲಿದೆ. ಜೊತೆಗೆ ಮುದ್ದಾಂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 12ನೇ ತಾರೀಕು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದಾರೆ. ಎಷ್ಟೊತ್ತಿಗೆ ನಾಮಿನೇಷನ್ ಹಾಕಬೇಕು, ಎಷ್ಟೊತ್ತಿಗೆ ವಿತ್ಡ್ರಾ ಮಾಡಬೇಕು, ಇದು ಸ್ಕೂಟ್ನಿ ಆಗ್ತದೆ, ಎಷ್ಟೊತ್ತಿಗೆ ವಿತ್ಡ್ರಾ ಆಗ್ತದೆ, ಅದಾದ್ಮೇಲೆ ಸಭೆ ಎಷ್ಟೊತ್ತಿಗೆ ಅಂತೇಳಿ ಕ್ಲೀನ್ ಆಗಿ ಎಲ್ಲ ಕೂಡ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದೆ. ನಾವು ಸಲೀಸಾಗಿ ಚುನಾವಣೆ ನಡೀತದೆ ಅಂತ ಆ ತಯಾರಿಯಲ್ಲಿ ನಾವು ಇದ್ವಿ. ಕಾರಣ ಏನಂದ್ರೆ, ಈಗ 12 ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ 12ರಲ್ಲಿ 11 ಜನ ನಾವೇ ಗೆದ್ದಿದ್ವಿ. ಇನ್ನೊಂದು ಈಗಾಗಲೇ ಮುನಿಯಪ್ಪನವರು ಹೇಳ್ದಂಗೆ ನಮ್ಮ ಒಬ್ಬ ಅಭ್ಯರ್ಥಿನ ಹೈಜಾಕ್ ಮಾಡಿ ಅಲ್ಲಿ ಹೋಗಿ ಡಾಕ್ಟರ್ MC ಸುಧಾಕರ್ ಹತ್ರ ಹೂನಾರ ಹಾಕ್ಸಿ, ಯಾರು ಇಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ರಮೇಶ್ ಅವ್ರ ಮಿಸಸ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು, ಅವ್ರು ವಿತ್ಡ್ರಾ ಮಾಡಿಸಿ ಇವ್ರು ನಮ್ಮ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು. ಇದು ಕೂಡ ಒಂದು ಯಾವುದೇ ರಾಜಕೀಯದ ಒಂಥರ ನಾವು ಆ ಭಾಷೆ ಮಾತಾಡಬಾರ್ದು. ಯಾರೋ ಮಗು ನಮ್ದಾದ್ರೆ ಇಲ್ಲ ನನ್ನ ಮಗು ಅಂತೇಳಿ ಅಲ್ಲಿ ಹೋಗಿ ಅವರು ತಗೊಂಡಿದ್ದಾರೆ. ಇರ್ಲಿ, ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಇನ್ನು ಉಳಿಕೆ 11 ಜನ ನಾವೇ ಇದ್ವಿ. ಈಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಸೀಟ್ ಇರ್ಬೋದು ಅಥವಾ ಚುನಾವಣೆಯಲ್ಲಿ ಗೆದ್ದಂಥ ಸೀಟ್ಗಳಿರ್ಬೋದು, ಎಲ್ಲ ನಾವೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಬಹಳ ಮುಖ್ಯ. ಈಗ ನಾವು ಪ್ರತಿ ವರ್ಷ ಸಹಕಾರಿ ಸಪ್ತಾಹ ಮಾಡ್ತೀವಿ. ಸಹಕಾರಿ ಸಪ್ತಾಹದಲ್ಲಿ ಅದೇ ಹೇಳೋದು, ಒಂದು ನಾಯಕತ್ವ, ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವನ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ಆ ಸಹಕಾರಿ ಸಪ್ತಾಹದ ದಿನ ಎಲ್ರಿಗೂ ಕೂಡ ಬೋಧನೆ ಮಾಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಇವತ್ತು ಸಬ್ ರಿಜಿಸ್ಟ್ರಾರ್ ಕೋರ್ಟ್ ಅಲ್ಲಿ ಡೆಪ್ಟಿ ರಿಜಿಸ್ಟ್ರಾರ್ ಕೋರ್ಟ್ ಅಲ್ಲಿ ಒಂದು ಮೊಕದ್ದಮೆನ ದಾಖಲು ಮಾಡಿದ್ದಾರೆ. ಒಂದು ಆಯ್ತು, ನಂದಿ ಕ್ಷೇತ್ರದಲ್ಲಿ ಏನು ನಮ್ಗೆ ಹೈಕೋರ್ಟ್ ಯಾರಿಗೆ ಮತ ಇರಲಿಲ್ಲ, ನಿಜವಾಗ್ಲೂ ಕೂಡ ಅವ್ರ ಮತದಾರರಿಗೆ ಅರ್ಹರಾಗಿರ್ತಕ್ಕಂಥವ್ರಿಗೆ ಅನರ್ಹತೆ ಮಾಡಿದ್ರು, ಅವ್ರಿಗೆ ನೋಟಿಸ್ ಕೊಡಿದ್ರು, ಅನರ್ಹ ಮಾಡಿದ್ರು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ ಆ ಒಂದು 10 ಜನಕ್ಕೆ ಏನು ಮತದಾನದ ಹಕ್ಕನ್ನು ಕೊಟ್ಟು ಅದನ್ನ ಸಪರೇಟ್ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಇಟ್ಟು, ಉಳಿಕೆ 85 ಜನ ಇನ್ನೊಂದು ಸಪರೇಟ್ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಇಟ್ಟು ಅದು ಚುನಾವಣೆ ನ್ಯಾಯಯುತವಾಗಿ ನಡೀತು. ಸೊ ಅದರಲ್ಲಿ ಎಣಿಕೆನೂ ಆಯ್ತು. ಎಣಿಕೆಗೂ ಮತ್ತೆ ಕೋರ್ಟ್ ಆದೇಶ ಮಾಡಿದ್ರು, 2 ಬಾಕ್ಸ್ಗಳನ್ನು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ. ಸೊ ಅಲ್ಲಿಗೆ ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ಒಪ್ಕೊಂಡಿದೆ. ಏನು 85 10 ಜನ ಮತದಾರರನ್ನ ಎಣಿಕೆ ಮಾಡಿ ಅದರಲ್ಲಿ ಯಾರಿಗೆ ಜಾಸ್ತಿ ಬಂದಿರ್ತದೆ ಅವ್ರನ್ನ ಡೈರೆಕ್ಟರ್ ಆಗಿ ಈಗಾಗಲೇ ರಿಟರ್ನಿಂಗ್ ಆಫೀಸರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ, ಇವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇದು ಲೀಗಲೈಸ್ ಆಗಿದೆ, ಕಾನೂನುಬದ್ಧವಾಗಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಸೊ ಈಗ ಏನ್ ಮಾಡಿದ್ದಾರೆ, ಅದಕ್ಕೆ ಆ ಕೋರ್ಟ್ ಅಲ್ಲಿ ಇನ್ನ ಒಂದು ಲಿಬರ್ಟಿ ಕೊಟ್ಟಿದ್ದಾರೆ. ಇದನ್ನ ನೀವು ಸೆಕ್ಷನ್ 70 ಸಹಕಾರಿ ಒಂದು ಇಲಾಖೆಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಸೊ ಅದಕ್ಕೆ ಅವ್ರಿಗೆ ಲಿಬರ್ಟಿ ಇದೆ, ಅವ್ರು ಹೋಗಿದ್ದಾರೆ. ಅದಕ್ಕೂ ಕೂಡ ಒಂದು ದೊಡ್ಡ ತಕರಾಲೆ ಮಾಡಿದ್ರು. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಏನೋ ಅವ್ರು ಹುಷಾರಿಲ್ದಿರ ಪಾಪ ಉದ್ದಕ್ಕೂ ಕೋರ್ಟ್ಗಳಲ್ಲಿ ಓಡಾಡ್ಕೊಂಡು ಎಲೆಕ್ಷನ್ ಮಾಡಿ ಬಹಳ ಅವ್ರಿಗೇನೋ ಸ್ಟ್ರೈನ್ ಆಗಿ ಬೆಳಗ್ಗೆ ಏನೋ ಅವರಿಗೆ ಲೂಸ್ ಮೋಷನ್ಸ್ ಆಗಿತ್ತಂತೆ. ಪಾಪ ರಜಾ ಹಾಕೊಂಡಿದ್ರು. ಅವತ್ತು ಬಂದು ದೊಡ್ಡ ರಾತಾಂತನೆ ಮಾಡಿದ್ರು. ಮೀಡಿಯಾವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಮ್ಗೆ ದಾಖಲೆಗಳು ಕೊಡ್ತಾರೆ, ಅವರು ಮರೆಮಾಚ್ತಾ ಇದಾರೆ, ಅದು ಇದು ಅಂತ. ನಮ್ಗೇನು ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅಕಸ್ಮಾತ್ ಅದು ಇದರಲ್ಲಿ ನ್ಯಾಯಾಲಯದಲ್ಲಿ ಆತನೇ ಡೈರೆಕ್ಟರ್ ಅಂತ ಅನೌನ್ಸ್ ಆದ್ರೂ ಕೂಡ ನಮ್ಮಲ್ಲಿ ಅದು 10 ಜನ ನಾವಿದ್ದೀವಿ. ಅದೊಂದು ಹೋದ್ರೂ ಕೂಡ 10 ಜನ ನಾವಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಯಾವುದೇ ಪದಾಧಿಕಾರಿಗಳಾಗ್ಲಿಕ್ಕೆ ಅವಕಾಶನೇ ಇಲ್ಲ. ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು. ಆಗ್ತಕ್ಕಂಥವ್ರು NDA ಅಭ್ಯರ್ಥಿಗಳು. ಯಾರು BJP ಮತ್ತು JDS ನವ್ರು ಏನು ಇವತ್ತು ನಾವು ಒಟ್ಟಿಗೆ ಸೇರಿ ಚುನಾವಣೆ ಮಾಡಿದ್ದೀವಿ, ನಮ್ಮಲ್ಲೇ ಒಬ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ. ಅದಾಗಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿ ಇವತ್ತು ಆ ಅಧಿಕಾರಿ ಮೇಲೆ ಒತ್ತಡ ತಂದು ಸ್ಟೇ ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಮಾಹಿತಿ. ಅದಕ್ಕೆ ಇವತ್ತು ನಾವು ಕೊಟ್ಟಿದ್ದಾರೆ. ಬುಧವಾರ ನೀವು ಎಲ್ಲರೂ ಬೆಳಗ್ಗೆ 10:00ವರೆಗೆ ಬನ್ನಿ, ನಾಮಿನೇಷನ್ ಎಷ್ಟೊತ್ತಿಗೆ ಹಾಕ್ಬೇಕು ಎಲ್ಲ ಹಾಕ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಮಗ್ ಗಮನಕ್ಕೆ ಬರ್ತಾ ಇದ್ದಾರೆ ಏನಂದ್ರೆ, DR ಕೋರ್ಟಲ್ಲಿ ಕೇಸ್ ಇದೆ, ಸ್ಟೇ ಸಿಕ್ಬಿಡುತ್ತೆ, ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲ್ಲ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿನ ತಗೊಂಡು ನಮ್ಮ KV ನಾಗರಾಜ್ ಅವ್ರ ನೇತೃತ್ವದಲ್ಲಿ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದಾಗ ನಾವು ಪ್ರೆಸ್ ಮೀಟ್ ಮಾಡೋಣ, ಪ್ರೆಸ್ ಮುಖಾಂತರ ಅವ್ರಿಗೆ ತಿಳಿಸೋಣ ಅಂತ ಹೇಳಿದ್ವಿ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮೊನ್ನೆ ಏನಿಲ್ಲದೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಅವ್ರು ಕೊಡ್ತೀವಿ ಅಂತೇಳಿ ನಮ್ಮ ಮ್ಯಾನೇಜರ್ ಸ್ವಲ್ಪ ಮೈ ಹುಷಾರಿಲ್ದಿದ್ದಕ್ಕೆ
ಏನ್ ದೊಡ್ಡದಾಗಿ ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ಸುಮ್ನೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆಯ್ತಪ್ಪ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರಣಾಂತರಗಳಿಂದ ಮ್ಯಾನೇಜರ್ ಬಲ್ದಿದ್ದಕ್ಕೆ ಅದು ಪೋಸ್ಟ್ಪೋನ್ ಆಗಿದ್ದಕ್ಕೆ ಅದನ್ನೇ ದೊಡ್ಡದಾಗಿ ಇಶ್ಯೂ ಮಾಡ್ಕೊಂಡು ದೊಡ್ಡದಾಗಿ ಏನೋ ಸರ್ಕಾರ ನಮ್ಮದೇ ಇದೆ ಅಂತ ಹೇಳಿ ಬೀಗ ಹಾಕೊಂಡು ಅವಮಾನ ಮಾಡಿದ್ದಾರೆ. 40 ವರ್ಷದಲ್ಲಿ ಏನೂ ನಡೆದಿರೋ ಕೆಲಸನ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಈ ತಾಲೂಕಲ್ಲಿ. ಯಾವತ್ತೂ PLD ಬ್ಯಾಂಕ್ಗೆ ಬೀಗ ಹಾಕಿತ್ತು ಇತಿಹಾಸ ಇಲ್ಲ. ಯಾರು ಹೋಗಲ್ಲಿ ಪ್ರತಿಭಟನೆ ಮಾಡಿದ್ದಿಲ್ಲ. ಯಾಕಂದ್ರೆ ಪ್ರಸಾದ್ ನೇತೃತ್ವದಲ್ಲಿ ನಮ್ದು ಚುನಾವಣೆ ಹುಕ್ಕಿನ ಹಿಂದೆ ನಾವು ಡಿವಿಡೆಂಡ್ ಫಂಡ್ ಏನೋ ಕೊಟ್ಟಿದ್ರೆ ಏಕೈಕ ಅಂದ್ರೆ ಅದು ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಾವು ಅದನ್ನ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ಇದೇ ಉದ್ದೇಶಕ್ಕೆ, ಯಾಕಂದ್ರೆ 7 ಎಲೆಕ್ಷನ್ ನಡೆದಿದ್ದು 5 ಅವಿರೋಧವಾಗಿ ಹಾಕಿ ಆದ್ವಿ. ಇನ್ನು 7ಕ್ಕೆ ಏನು ಚುನಾವಣೆ ನಡೀತು ಅದರಲ್ಲಿ ಒಂದು ನಂದಿ ಕ್ಷೇತ್ರದಲ್ಲಿ ಏನಾಯ್ತು ಅಂದ್ರೆ ಅದು ಅವರು ಎಕ್ಸ್ಟ್ರಾ ವೋಟನ್ನ ತೆಗೆದಾಕಿರೋದನ್ನು ಓಟ್ ತಂದು ಶ್ರೀನಿವಾಸ್ ಅವರು ಅದರಿಂದ ಗೆದ್ದಿದ್ದಾರೆ ಅಂತ ಹೇಳಿ ಅದೊಂದು ತಕರಾಲಿದೆ. ಆ ತಕರಾಲ್ಗೆ ಅರ್ಜಿ ಹಾಕೊಂಡೆ ಏಕಾಏಕಿ ಗೆದ್ದಿರೋದು ಇವರು. ಅದು ನಮ್ಮ ಪಾರ್ಟಿಯಲ್ಲಿ ನಂದಿ ಕ್ಷೇತ್ರದಲ್ಲಿ ಕುಪ್ಪಳ್ಳಿ ಕ್ಷೇತ್ರದಿಂದ ನಮ್ಮ ಪಾರ್ಟಿಯಲ್ಲಿರೋರನ್ನ ನೀವು ನಂಬಿಸಿ ಉಸ್ತುವಾರಿ ಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಅದು ಸ್ಟ್ರಾಂಗ್ ಲೀಡರ್ ಅಂತ ಕಾಂಗ್ರೆಸ್ ಅಲ್ಲಿ ಅವ್ರು ಮುಚ್ಚಸ್ ನಿಲ್ಸಿದ್ರೆ ಅದನ್ನ ವಿತ್ಡ್ರಾ ಮಾಡಿ ನಮ್ಮ ಕಡೆ ಇರೋರ್ನೇ ಅವ್ರು ಆಯ್ಕೆ ಮಾಡಿದ್ದಾರೆ. ಅದೊಂದು ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಆದ್ರಿಂದ ನಾನು ಎಚ್ಚರಿಕೆ ಕೊಡ್ತಾ ಇರೋದೇನಂದ್ರೆ ನಾವು ಏನು ಅಂದ್ರೆ 12ನೇ ತಾರೀಕು ಯಾವುದೇ ತಕರಾರು ಇಲ್ಲದೆ ಚುನಾವಣೆ ನಡಿಬೇಕು. ಯಾಕಂದ್ರೆ ಕಾನೂನುವಾಗಿ ಎಲ್ಲರೂ ಆಯ್ಕೆ ಆಗಿರೋದು. ನಂದಿ ಕ್ಷೇತ್ರದದ್ದು ಹೈಕೋರ್ಟ್ ಅಲ್ಲಿ ಏನ್ ಹೇಳಿದೆ, ನಂದಿ ಕ್ಷೇತ್ರನ ಸಪರೇಟ್ ಆಗಿ 10 ನಡೆಸಿ 10 ಓಟ್ ಏನ್ ತಂದಿದ್ದೀವಿ ವೋಟರ್ಸ್ನ ಅದನ್ನ ಸಪರೇಟ್ ಮಿಕ್ಕಿದ ಓಟ್ ಹಾಕಿದ್ದಾರೆ. ಎರಡೂ ಮಿಕ್ಸ್ ಮಾಡಿದಾಗ ನಮ್ಮ ನಂದಿ ಶ್ರೀನಿವಾಸ್ ಅವರು 7 ಓಟಿಂದ ಗೆದ್ದಿದ್ದಾರೆ. 7 ಓಟಿಂದ ಗೆದ್ದಿರೋದ್ರಿಂದ ನೀವೇನ್ ಚುನಾವಣೆಯನ್ನ ಮಾಡಬೇಡಿ, ಪ್ರೆಸಿಡೆಂಟ್ ಎಲೆಕ್ಷನ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನೀವೇನ ಅನುಮಾನ ಬಂದಿದ್ದ ಅದರಲ್ಲಿ DR ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಒಂದಿರಿ ನಂದಿ ಕ್ಷೇತ್ರದ ಮಾತ್ರ. ಇನ್ನು ಏನ್ ನಾವು 11 ಜನ ಗೆದ್ದಿದ್ದೀವಿ, 11 ಜನಕ್ಕೆ ಯಾವುದೇ ತಕರಾರಿಲ್ಲ. ಆದ್ರಿಂದ ಕಾನೂನು ಪ್ರಕಾರವಾಗಿ ಚುನಾವಣಾಧಿಕಾರಿಗಳಿಗೂ ನಮಗೆ ಡೇಟ್ ಕೊಟ್ಟಿದ್ದಾರೆ, 12ನೇ ತಾರೀಕು ನೀವು ಚುನಾವಣೆ ಮಾಡ್ಕೊಳ್ಳಿ ಅಂತ. ನಮಗ್ ಬಂದಿರೋ ಮಾಹಿತಿ ತಿಳ್ಕೊಂಡು ನಾವು KV ನಾಗರಾಜ್ ಅವ್ರ ಹತ್ರ ಹೇಳ್ದಾಗ ವಿಚಾರನ ನಾವು ಪ್ರೆಸ್ ಮುಖಾಂತರ ಮೀಡಿಯಾ ಮುಖಾಂತರ ಹೋಗೋಣ, ಅದ್ರ ಮುಖಾಂತರ ಅವ್ರಿಗೆ ತಿಳಿಸೋಣ. ಕಾನೂನುಬದ್ಧವಾಗಿ ಮಾಡಿದ್ದೇವೆ ಹೊತ್ತು ವಿರುದ್ಧ ಯಾವುದೂ ಇಲ್ಲ, ಕಾನೂನುಬದ್ಧವಾಗಿ ಗೆದ್ದಿದ್ದೀವಿ ಅಂತ. ಕಾಂಗ್ರೆಸ್ ನಾಯಕರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಲ್ದೆ ಮಲ್ದೆ ಗೆಲ್ಲಕ್ಕಲ್ಲಿ 7 ಸೀಟಲ್ಲಿ 1 ಸೀಟನ್ನು ಗೆಲ್ಲಕ್ಕಾಗದೆ ಸುಮ್ಮನೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅವಮಾನ ಆಗ್ಬಿಟ್ಟಿದೆ ಅಂತೇಳಿ ನೀವು ಉಸ್ತುವಾರಿ ಮಂತ್ರಿಗಳನ್ನ ಅವ್ರಿವ್ರನ್ನ ಕೈ ವಶ ತಗೊಂಡು ಏನೋ ಮಾಡ್ಬಿಡ್ತೀವಿ ಅಂತ ಮಾಡೋದು ತಪ್ಪು. ಸರ್ಕಾರ ನಿಮ್ ಕೈಯಲ್ಲಿದೆ ಅಂತ ಏನಾನ ಇದಕ್ಕೆ ವಿರೋಧ ಹೋದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ರೈತರುಗಳೇನಿದ್ದಾರೆ ಎಲ್ಲರಿಗೂ ತಿಳಿಸಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದ್ರಿಂದ ಎಚ್ಚರಿಕೆಯಿಂದ ನೀವು ಇದನ್ನ ತಿಳ್ಕೊಬೇಕು. DRL ಮನವಿ ಮಾಡ್ತಾ ಇದ್ದೀವಿ, ಯಾವುದೇ ಸರ್ಕಾರದ ಪರವಾಗಿ ನೀವೇನ ತೀರ್ಮಾನ ಕೊಟ್ರೆ ನಿಮ್ಮ ಆಫೀಸಿಗೆ ಬಂದು ಮುತ್ತಿಗೆ ಹಾಕ್ತೀವಂತ ಈ ಮೂಲಕ